ಎಲ್ಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವಾಗ ಲಾಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಇಲ್ಲೊಂದು ಪಾರ್ಸಲ್ ಬಂದಿತ್ತು, ಹಂಗಾಗಿ ಓಪನ್ ಮಾಡ್ತಾಯಿದ್ದೆ ಸೀರೆದು. ಯಾಕಂದರೆ ಅದು ಮೈಸೂರು ಸಿಲ್ಕ್ ಸೀರೆ, ಹಂಗಾಗಿ ತರಿಸಿದ್ವಿ ಆನ್ಲೈನ್ಲಿಂದ. ಚೆನ್ನಾಗಿ ಬಂದೈತಿ ಫ್ರೆಂಡ್ಸ್, ಹೀಗಿದೆ ನೋಡಿರಿ. ಚೆನ್ನಾಗೈತೆ ಸೀರೆ, ಮಾತ್ರ ಭಾಳ ಚೆನ್ನಾಗೈತಿ. ರೇಟ್ ಎಷ್ಟಾಯ್ತಾ ಗೊತ್ತಿಲ್ಲ ನನಗೆ. ಭಾಳ ಚೆನ್ನಾಗೈತೆ ಸೀರೆ ಮಾತ್ರ. ಇವಾಗ ಟ್ರೆಂಡ್ ಒಳಗಿದಾವಲ್ಲ ಮೈಸೂರು ಸೀರೆ, ಅವು ಬಂದಿದ್ದಾವೆ. ಹಂಗಾಗಿ ಪಾರ್ಸಲ್ ಅದು ಮೊನ್ನೆನೇ ಬಂದಿತ್ತಲ್ಲ, ಓಪನ್ ಮಾಡಿಟ್ಟಿದ್ವಿ. ಬ್ಲೌಸ್ ವರ್ಕ್ ಹಾಕಕ್ಕೆ ಕೊಡ್ಬೇಕು ಇದನ್ನು. ಹಂಗಾಗಿ ಬ್ಲೌಸೆಲ್ಲ ವರ್ಕ್ ಆಗಿದ್ಮೇಲೆ ಹೊಲ್ದಿದ ಮೇಲೆ ಅದನ್ನ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಇನ್ನು ಕೊಟ್ಟೈತಿ ಬ್ಲೌಸ್, ತೊಗೊಂಬಂದಿಲ್ಲ ಇನ್ನು. ಹಂಗಾಗಿ ನಾನೆಲ್ಲ ಓಪನ್ ಮಾಡಿ ನೋಡಿದೆ. ಸೀರೆ ಮಾತ್ರ ಭಾಳ ಚೆನ್ನಾಗೈತಿ. ಇದು ಇವಾಗೆಲ್ಲ ಇವೇ ಟ್ರೆಂಡ್ ಆಗಿದ್ದಾವೆ ಸೀರೆಗಳಂತೂ. ಭಾಳ ಚೆನ್ನಾಗಿದ್ದಾವೆ ಸೀರೆ ಮಾತ್ರ. ನಾನು ಹಿಂಗೆ ಚೆನ್ನಾಗೈತೆ ಅಂತ ಅಂದ್ಕೊಂಡಿರಲಿಲ್ಲ. ಮತ್ತು ಹೇಗೆ ಬರ್ತೈತೆ ಏನೋ ಕೊರಿಯರು, ಮತ್ತು ಆನ್ಲೈನ್ ಪೇಮೆಂಟ್ ಬೇರೆ ಮಾಡಬೇಕಿತ್ತು. ಇದನ್ನು ಚೆನ್ನಾಗಿ ಬಂತು ಸೀರೆ ಮಾತ್ರ, ಭಾಳ ಚೆನ್ನಾಗೈತಿ. ಹಂಗಾಗಿ ನಮ್ಮ ಅಕ್ಕನ ಕೇಳ್ತಾ ಇದ್ಲು ಸೀರೆ ಹೆಂಗೈತೆ ಅಂತೇಳಿ. ಭಾಳ ಚೆನ್ನಾಗೈತೆ ಅಂತ ಹೇಳಿದ್ದೆ. ಇದು ಒಂದು ಅರ್ಶಿನ ಕಲರ್, ಗುಲಾಬಿ, ನೀಲಿ ಕಲರ್ ಮಿಕ್ಸ್ ಆಗಿ ಬಂದೈತಿ. ಇದು ಒಂಥರ ಆರೆಂಜ್ ಇದು ಥರ ಬಂದೈತಿ. ತೀರಾ ಆ ಥರ ಕಲರ್ ಏನಿಲ್ಲ, ಚೆನ್ನಾಗೈತೆ. ಕಲರ್ ಕಾಂಬಿನೇಷನ್ 3 ಚೆನ್ನಾಗೈತಿ. ಒಂದಿಷ್ಟು ಡಿಸೈನ್ಸ್ ಅಂತ ಬಿಟ್ಟಿದ್ರು, ಇದು ಚೆನ್ನಾಗೈತೆ. ಅದರೊಳಗೆ ಇದನ್ನೇ ಸೆಲೆಕ್ಟ್ ಮಾಡಿದ್ರು. ಭಾಳ ಚೆನ್ನಾಗೈತೆ ಸೀರೆ ಮಾತ್ರ. ನಾವು ಇಷ್ಟು ಚೆನ್ನಾಗಿ ಬರ್ತೈತಿಲ್ಲ ಅಂತ ಅಂದ್ಕೊಂಡಿರಲಿಲ್ಲ. ಮತ್ತು ಅದ್ರ ಬೇರೆ ಆನ್ಲೈನ್ ಪೇಮೆಂಟ್ ಮಾಡಿರ್ತೀವಿ, ಮತ್ತು ರಿಟರ್ನ್ ಇರೋಲ್ಲ, ಏನಿರಲ್ಲ. ಇದಕ್ಕೆ ರಿಟರ್ನ್ ಇರೋಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರನೇ ನೋಡಿ ತೊಗೋಬೇಕು. ತಗೊಳಕರನೇ ಸೆಲೆಕ್ಟ್ ಮಾಡ್ಕೊಂಡು ಕಲರು ಚೆನ್ನಾಗಿತ್ತು. ಕಲರು ಇಲ್ಲಿ ಅಡುಗೆಗೆ ಚಿಕನ್ ಮಾಡ್ತಾಯಿದ್ದೀವಿ ಇವತ್ತು. ಹಂಗಾಗಿ ಎಲ್ಲ ಕಾಳು ಎಲ್ಲ ಹುರ್ಕೊಂಡಿದ್ದ ತಕ್ಕ ನಾನು ಅಷ್ಟು ಹೆಚ್ಚಿ ಸಪ್ರೇಟ್ ಮಾಡ್ತಾಯಿದ್ದೆ. ಸಪ್ರೇಟ್ ಮಾಡಿ ಅಡುಗೆ ಇದೆಲ್ಲ ಇಬ್ಬರು ಅಕ್ಕ ನಾನು ಸೇರಿ ಅಡುಗೆ ಮಾಡ್ತಾಯಿದ್ದೀವಿ ಮಧ್ಯಾಹ್ನಕ್ಕೆ. ಇವತ್ತು ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೆ ಫ್ರೆಂಡ್ಸ್. ಹಂಗಾಗಿ ಹಾಸ್ಪಿಟ್ಲಿಗೆ ಹೋಗಿ ಬಂದು ಮುಗಿಸ್ಕೊಂಬಂದು, ಇದು 2ನೇ ವೀಡಿಯೋ ಆಗಿರ್ತೈತಿ. ಲೆಂತ್ ಆಕತಿ ಅಂತೇಳಿ ಅವತ್ತು ಅರ್ಧ ವೀಡಿಯೋ ಹಾಕಿದ್ದೆ ಅಂದರೆ ನಾನು. ಹಂಗಾಗಿ ಇದನ್ನು ತಿರುಗ್ದಿನ ಹಾಕ್ತಾಯಿದ್ದೀನಿ ವೀಡಿಯೋನ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಚೆನ್ನಾಗಿತ್ತು. ಚಿಕನ್ ಸಾರು ಇಬ್ಬರು ಸೇರಿ ಮಾಡೋಕತ್ತಿದ್ದು. ಭಾಳ ದಿನ ಆಗಿತ್ತು ಮಾಡಿದ್ದಿಲ್ಲ, ಅಂದ್ರೆ ಒಂದು ತಿಂಗಳ ಶ್ರಾವಣಕ್ಕೆ ಬಿಟ್ಟಿದ್ವಿ. ಹಂಗಾಗಿ ಇವಾಗ ಮಾಡ್ತಾಯಿದ್ದೀವಿ. ಇನ್ನು ರೊಟ್ಟಿ ಮಾಡಬೇಕು. ಈಕೆ ಅಕ್ಕ ಇಲ್ಲಿ ಕಾಯಿ ರುಬ್ಕೊಂಡು ಹಾಲು ತೆಗಿತಾ ಇದ್ದಾಳೆ. ಕಾಯಿ ಹಾಲು ಅಕ್ಕ ರುಬ್ಬಿದ್ದಂಗೆ ಹಾಕಲ್ಲ, ಡೈರೆಕ್ಟಾಗಿ ಕಾಯಿ ಹಾಲು ಮಾಡಿ ಹಾಕ್ತಾಳೆ ಅದಕ್ಕೆ ಸಾಂಬಾರಿಗೆ. ಹಂಗಾಗಿ ಹೇಗೆ ಬರ್ತೈತೆ ಅಂತ ತೋರಿಸ್ತೀನಿ ನಿಮಗೆ. ಇನ್ನು ಅದನ್ನು ಪೂರ್ತಿ ಮಿಕ್ಸಿ ಮಾಡ್ಕೊಂಡು ಹಿಂಡಿ ಪೂರ್ತಿ ಕಾಯಲ್ಲಿ ಕಡಿಕೊಂಡ್ಬಿಡ್ತಾಳೆ. ಅದನ್ನು ಹಂಗೆ ತೆಗೆದ್ರೆ ಚೆನ್ನಾಗಿರ್ತೈತಿ ಅಂತೇಳಿ ಇಲ್ಲಿ ಕಾಯಲ್ಲಿ ಹಿಂಡಿ ತೆಗೆದು ಇಪ್ಪಟ್ಟು ಸಾಂಬಾರಿಗೆಲ್ಲ ರುಬ್ಕೊಂಡು ಮತ್ತೆ ಎಲ್ಲ ಮುಗಿದೈತೆ ಅದು ಇವಾಗ. ಅಂದರೆ 2 ಥರ ಮಾಡ್ತಾಯಿದ್ದಾಳೆ. ಅಂದ್ರೆ ಪಲ್ಯನ ಒಂದು ಮೆಣ್ಸಿನ್ಕಾಯಿ ಹಾಕಿ ಅದನ್ನು ಮಾಡ್ತಾಳೆ ಸಪ್ರೇಟ್. ಹಸಿಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಒಂದು ಖಾರ ಪುಡಿ, ಇದು ಒಂದು ಸಾಂಬಾರಿಗೆಲ್ಲ. ಹಂಗಾಗಿ ಇಲ್ಲೆಲ್ಲ ರುಬ್ಕೊಂತ ಇದ್ದಾಳೆ. ಮತ್ತು ಅದಕ್ಕೆ ಬೇರೆ ಮತ್ತು ಸಪ್ರೇಟ್ ಮಾಡ್ಬೇಕು. ಅಲ್ಲೆಲ್ಲ ನಾನೆಲ್ಲ ಪಲ್ಯಕ್ಕೆ ಒಗ್ಗರಣೆ ಹಾಕಿದ್ದೀನಿ ಫ್ರೆಂಡ್ಸ್. ಇನ್ನು ರೊಟ್ಟಿ ಮಾಡಬೇಕು. ರೊಟ್ಟಿ ಮಾಡಿಲ್ಲ ಇನ್ನು ಇವನ್ನೆಲ್ಲ ಸ್ವಲ್ಪ ಸರಿ ಮಾಡಿ ಸಾಂಬಾರು ಪಲ್ಯ ಎಲ್ಲ ಮಾಡಿಟ್ಟು ಆಮೇಲೆ ಇದು ಮಾಡಿದ್ರೆ ರೊಟ್ಟಿ ಲಾಸ್ಟಿಗೆ ಮಾಡಿಕೊಟ್ರು ಒಬ್ಬರು ಉದ್ದಂಗಲ್ಲ, ಒಬ್ಬರು ಬೇಯಿಸ್ಬೋದು. ಹಂಗಾಗಿ ಇಲ್ಲಿ ನಮ್ಮ ಅಕ್ಕ, ನಾನು, ರಕ್ಷಿತಾ ನಿಂತ್ಕೊಂಡಿದ್ವಿ. ರಕ್ಷಿತಾ ಆಯ್ ಮಾಡ್ತಾ ಇದ್ದಾಳೆ. ಅಡುಗೆದು ಬೇಗ ಆಗ್ಬಿಡ್ತೈತಿ. ಜನ 3 ಇದ್ದೀವಲ್ಲ, ಹಂಗಾಗಿ ಚೆನ್ನಾಗಾಯ್ತು, ಬೇಗ ಆಯ್ತು ಅಡುಗೆ ಮಾತ್ರ. ಅಕ್ಕ ಮಾಡ್ತಾಯಿದ್ದಾಳೆ ಅದನ್ನು ಪಲ್ಯದನ್ನು. ರಕ್ಷಿತನೂ ನಿಂತಿದ್ಲು. ರೊಟ್ಟಿ ಮಾಡ್ಕೊಡ್ತೀನಿ ಅಂದ್ಲಾಕಿ. ಅವರಮ್ಮ ಬೇಡ ಅಂತಂದ್ಲು. ನಾವು ಮಾಡ್ಕೊತೀವಿ ಅಂತ ಹೇಳಿದ್ಲು ರೊಟ್ಟಿ ಮಾಡೋದು. ಹಂಗಾಗಿ ಆಕೆ ಬೇಡ ಅಂತ ಹೇಳಿದ್ಲಲ್ಲ, ಅದ್ರ ಹೆಚ್ಚಿಗೆ ಈಕೆ ನಾನು ಮಾಡ್ತೀನಿ, ರೊಟ್ಟಿ ಸುಡ್ತೀನಿ, ನನಗೆ ಕುತ್ಕೊಂಡ್ರೆ ಬೇಜಾರಾಕತ್ತೆ ಅಂತ ಇದ್ಲವಳು. ಬೇಡ ಅಂದ್ಲು ಅವ್ರ ಮಮ್ಮಿ. ಅದಕ್ಕೆ ನಾನೇ ಮಾಡಿಕೊಡ್ತೀನಿ ಅಂತೇಳಿ ನಮ್ಮ ಅಕ್ಕ, ನಾನು ಆಮೇಲೆ ಮಾಡ್ತೀನಿ ತೊಗೊಳ್ರಿ ನೀವು ಊಟ ಮಾಡೋಕ್ಕಾರ, ಬೇಡ ಇವಾಗ ಅಂತೇಳಿ ಆಕೆ ಬೇಡ ಅಂದಿದ್ಲು. ಮುಂಚೆನೇ ಬೇಡ ಅಂದಿದ್ಲು ಅವಳಿಗೆ. ಅವಳು ನಿಂತ್ಕೊಂಡು ಎಲ್ಲ ಪಲ್ಯ ಮಾಡ್ಕೊತ, ಸಾಂಬಾರು ಮಾಡ್ಕೊತ. ಇದು ಅಂದರೆ 1 ತಿಂಗಳು ಬಿಟ್ಟಿತ್ತಲ್ಲ ಗಣಪತಿ ಬಂದು ಹೋಗಿದ ಮೇಲೆ ಅಂತೇಳಿ ನಾವು ಮಂಗಳವಾರನೇ ಮಾಡಿದ್ದಿದ್ದು. ಭಾನುವಾರ ಇಲ್ಲಿ ಅಕ್ಕ ಎಲ್ಲ ಒಗ್ಗರಣೆ ಹಾಕ್ಯಂದು ಅದನ್ನು ಮತ್ತೊಂದು ಸಾಂಬಾರಿಗೆಲ್ಲ ಇಟ್ಟಿದ್ಲು ಅನ್ನಿಸ್ತೈತಿ. ಇವಾಗ ಸಾಂಬಾರಿಗೆ ಇಡ್ತಾಳೆ. ಇವಾಗ
ಫಸ್ಟ್ ಆಮೇಲೆ ಒಂದು ಫ್ರೈ ಆಗೈತಿ ಇವಾಗ. ಆಮೇಲೆ ಕಡೆಗೆ ಅದು ಹಸಿಮೆಣ್ಸಿನ್ಕಾಯಿ ಹಾಕಿ ಅದನ್ನು ಕೊತ್ತಂಬರಿ ಅದನ್ನಷ್ಟು ರುಬ್ಬಿ ಅದನ್ನು ಬೇರೆ ಸಪ್ರೇಟ್ ಮಾಡ್ತಾಳಂತೆ. ಆಮೇಲೆ ಇವಾಗ ಸಾಂಬಾರಿಗೆ ಇಡ್ತೀನಿ ಅಂತೇಳಿ ಎಲ್ಲ ದಬ್ರಿ ಇಟ್ಟಿದ್ದಾಳಲ್ಲ, ಇದು ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಒಗ್ಗರಣೆ ಹಾಕ್ತದಾಳೆ ಇವಾಗ. ಈಗ ಬರ್ತಾಯಿದೆ ನೋಡಿ ಫ್ರೆಂಡ್ಸ್, ಸಾಂಬಾರಿಗೆ ಹಾಕ್ತಾ ಇರೋದು. ಹೇಗೆ ಬರ್ತೈತೆ ಅಂತ ನೋಡಿ ಬಿಟ್ಟು ನಾವು ಈ ಥರ ಮಾಡ್ತೀವಿ. ಫಸ್ಟ್ ಎಣ್ಣೆಗೆ ಕೈ ಇಡ್ತಾಳೆ ಅವನ್ನ, ಆಮೇಲೆ ಅದರೊಳಗೆ ಖಾರದ ಪುಡಿ, ಉಪ್ಪು, ಒಂಚೂರು ಅರಿಶಿನ ಪುಡಿ ಎಲ್ಲ ಹಾಕ್ಬಿಟ್ಟು ಅದನ್ನು ಸಪ್ರೇಟಾಗಿ ಇವಾಗ ಉಪ್ಪು ಹಾಕ್ತಾಯಿದ್ದಾಳೆ. ಇದು ಬೇರೆ ಥರ ಟ್ರೈ ಮಾಡಿದ್ದಾಳೆ ಇವಾಗ. ಮುಂಚೆಗೆ ಬೇರೆ ಥರ ಮಾಡ್ತಿದ್ಲು, ಈ ಪಟ್ಟು ಬೇರೆ ಸಪ್ರೇಟ್ ಮಾಡಿದ್ದಾಳೆ. ಚೆನ್ನಾಗಿತ್ತು. ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ತಾಯಿದ್ದಾಳೆ. ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿ ಅದನ್ನು ಸ್ವಲ್ಪ ಕುದಿಯಕ್ಕೆ ಬಿಡ್ತಾಳೆ. ಅಂದ್ರೆ ಸ್ವಲ್ಪ ಎಣ್ಣೆಗೆ ಡ್ರೈ ಆಗ್ಬೇಕಂತೆ. ಅದು ಡ್ರೈ ಆಗಿದ್ಮೇಲೆ ಆಮೇಲೆ ಮಸಾಲೆ ಹಾಕ್ತಾಳಂತೆ. ಇಲ್ಲಿ ಖಾರದ ಪುಡಿ ಹಾಕ್ತಾಯಿದ್ದಾಳೆ 2 ಚಮಚ, 2-3 ಚಮಚ ಹಾಕಿದ್ಲು. ಅಂದರೆ ಸಾಂಬಾರು ಭಾಳ ಜನ ಹಾಕ್ತೀವಲ್ಲ, ಹಂಗಾಗಿ ಇದನ್ನು ಮಾಡ್ತಾಯಿದ್ದಾಳೆ. ಚೆನ್ನಾಗಾಗಿತ್ತು. ಇಲ್ಲಿ ಫ್ರೈಗೆಲ್ಲ ಅಲ್ಲಿ ಉಪ್ಪು ಖಾರ ಪುಡಿ ಎಲ್ಲ ಹಾಕ್ಬಿಟ್ಟು ಇದನ್ನು ಖಾರ ಪುಡಿದು ಬೇರೆ ಸಪ್ರೇಟ್ ಮಾಡ್ತಾಯಿದ್ವಿ ಇಬ್ಬರು ಸೇರಿಬಿಟ್ಟು. ಯಾಕಂದರೆ ಅದು ಸಾಂಬಾರಿಂದ ಆಗಿತ್ತಲ್ಲ, ಅದನ್ನೆಲ್ಲ ರುಬ್ಕೊಂಡು ಸರಿ ಮಾಡಿದ್ಲಕ್ಕ. ಇದನ್ನ ಇಲ್ಲಿ ನಾನು ಕಲಿಸಿ ಉಪ್ಪು ಖಾರದ ಪುಡಿ ಅರಿಶಿನ ಪುಡಿ ಹಾಕ್ತಾಯಿದ್ಲು. ಹಾಕ್ಕೊಂಡು ಆಮೇಲೆ ಪಲ್ಯಕ್ಕೆ ಇಡೋಕ್ಕೆಲ್ಲ ಕಲಿಸಿ ಫಸ್ಟ್ ಒಂದು 10 ನಿಮಿಷ ಇಡಬೇಕು ಫ್ರೆಂಡ್ಸ್. ಹಂಗಾದ್ರೆ ಅದು ಉಪ್ಪು ಖಾರ ಪುಡಿ ಎಲ್ಲ ಹೀರ್ಕೊಂತದೆಲ್ಲ ಭಾಳ ಚೆನ್ನಾಗಿ ಬರ್ತೈತಿ. ಇನ್ನು ಫ್ರಿಜ್ ಒಳಗೆ ಇಟ್ಟು ಇನ್ನೂ ಸ್ವಲ್ಪ ಹೊತ್ತು ಇಡು ಅಂತಂದು ನಮ್ಮೂರಿಗೆ, ಬೇಡ ಲೇಟ್ ಆಕೈತಿ, ಎಲ್ಲ ಮಧ್ಯಾಹ್ನ 2 ಗಂಟೆ ಆಗಿತ್ತು. ಹಂಗಾಗಿ ನಾನು ಇಡೋಕ್ಕೇನು ಹೋಗಲಿಲ್ಲ, ಹಂಗೆ ಮಾಡಿಬಿಟ್ರಕತಿ ಅಂತೇಳಿ ನಾನೆಲ್ಲ ಇಲ್ಲೆಲ್ಲ ಕಲಿಸಿದ್ದೆಲ್ಲ ಎಲ್ಲ ಪೂರ್ತಿಗೆ ಕಲಿಸಿಟ್ಟಿದ್ದೆ. ಆಮೇಲೆ ಇಲ್ಲಿ ಪಟ್ಟು ಒಗ್ಗರಣೆ ಹಾಕ್ಬೇಕಂತ ಇಲ್ಲಿ ದಬ್ರಿ ಇಟ್ಟಿದ್ದೀನಿ ಒಗ್ಗರಣೆಗೆ ಹಾಕಕ್ಕಂತೇಳಿ ಬಾಣಲಿನ. ಇದನ್ನು ಫ್ರೈ ಬಾಣಲಿ ಒಳಗೆ ಮಾಡಿದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ. ದಬ್ರಿ ಒಳಗೆ ಮಾಡಿದ್ರೆ ಅಷ್ಟು ಚೆನ್ನಾಗಲ್ಲ ಫ್ರೆಂಡ್ಸ್. ಹಂಗಾಗಿ ಬಾಣಲಿ ಒಳಗೆ ಮಾಡ್ತಾಯಿದ್ದೀನಿ. ಇಲ್ಲೆಲ್ಲ ಹಾಕಿ ಬಾಣಲಿ ಕ್ಲೋಸ್ ಮಾಡಿದ್ದೀನಿ ಕುದಿಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಆಲ್ಮೋಸ್ಟ್ ಏನು ಮುಗಿಯೋಕ್ಕೆ ಬಂತು ಫ್ರೆಂಡ್ಸ್. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹೋಗಿ ಬರ್ತೀನಿ ಫ್ರೆಂಡ್ಸ್, ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.